ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಫ್ರೆಂಡ್ಸ್ ಜೊತೆ ಔಟಿಂಗ್ ಬಂದಿದ್ದೀವಿ. ಇವಾಗ ಫೊರಾನ್ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡು ಮಂತ್ರಿ ಮಾಲ್ಗೆ ಬಂದಿದ್ದೀವಿ, ಮೆಟ್ರೋ ಸ್ಟೇಷನ್ ಅಂದ್ಕೊಂಡು. ಸೊ ಯಾರ ಇವರು ಸುನೀತಕ್ಕ, ಕಾವ್ಯಕ್ಕ, ನಿಷ್ಕಲಕ್ಕ, ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್, ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ ಕುಂಟೆ, ಪಾವನ. ನೋಡು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಆ ಫೋಟೋನ ರೀಕ್ರಿಯೇಷನ್ ಮಾಡ್ತಿದ್ದಾರೆ ಸುನೀತಕ್ಕ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಮಾಡಿ ಅಕ್ಕ ಇನ್ನೊಂದ್ಸತಿ. ಹಾಯ್ ಹೊಡಿ. ಏನಾದ್ರು ಮಾಡಿ ಅಕ್ಕ. ನಾವಿವಾಗ ಮೆಟ್ರೋ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಆಲ್ರೆಡಿ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಫೋರನ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಯಾವ ಥರ ಇದೆ ಅಂತ ನಾನು ಯಾವತ್ತೂ ಹೋಗಿಲ್ಲ. ಆಲ್ರೆಡಿ 3 ಮಾಲ್ ಅಷ್ಟೇ ನೋಡಿರೋದು, ಮಾಲ್ ಆಫ್ ಏಷ್ಯಾ, ಮಂತ್ರಿ ಮಾಲ್ ಮತ್ತು ಒರಾಯನ್ ಮಾಲು. ಸೊ ಇವಾಗ ಮೆಟ್ರೋ ಸ್ಟೇಷನಲ್ಲಿ ಕುತ್ಕೊಂಡಿದ್ದೀವಿ. ಫಸ್ಟ್ ಟೈಮ್ ಫ್ರೆಂಡ್ಸ್ ಜೊತೆ ಔಟಿಂಗ್ ಬಂದಿರೋದು ನಾನು ಇಷ್ಟು ವರ್ಷದಲ್ಲಿ. ಯಾವತ್ತೂ ನಾನು ಔಟಿಂಗೇ ಹೋಗಿರಲಿಲ್ಲ. ಸೊ ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಬನ್ನಿ ನಾವೇನನ್ನು ಮಾಡ್ತೀವಿ ಅಂತ ನೋಡೋಣ. ಏಯ್ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫೈನಲಿ ನಾವು ಫೋರಂ ಮಾಲ್ಗೆ ರೀಚ್ ಆದ್ವಿ. ಎಲ್ಲರೂ ಒಂದೊಂದು ದಿಕ್ಕಲ್ಲಿದ್ದಾರೆ, ಒಬ್ಬರು ಫೋನಲ್ಲಿದ್ದಾರೆ. ಇವ್ರಿಗೆ ಕರ್ಲಿ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ಹೇಮಾ ಫೋರನ್ ಮಾಲಲ್ಲಿ ಈ ವ್ಯೂ ನೋಡಿಬಿಟ್ಟು ನಾನು ಏನೋ ಒಂದು ಫಾರಿನ್ಗೆ ಬಂದಿದ್ದೀನಿ ಅನ್ನೋ ಥರ ಫೀಲ್ ಇತ್ತು. ಆಂಬಿಷನ್ ಅಂತೂ ಸಖತ್ತಾಗಿತ್ತು. ನನಗಂತೂ ನೋಡೋಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಹೋಗೋಣ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನಾವು ನೋಡಕ್ ಬಂದಿರೋದು ಮಾಲ್ಗೆ, ಬಾತ್ರೂಮ್ಗಲ್ಲ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಎಷ್ಟೊತ್ತು ತೆಗಿತಾರೆ ನೋಡಿ. ಅವಾಗಿಂದ ನೀರು ದಾಹ ಆಗ್ತಾಯಿದೆ. ಹೋಗೋಣ ಬನ್ನಿ ಅಂತಂದರೆ ವಾಶ್ರೂಮಲ್ಲೇ ಫೋಟೋಸು ವೀಡಿಯೋಸ್ ತಗೊಂಡೇ ಇದ್ದಾರೆ. ಏನು ಮಾಡ್ಬೇಕಂದ್ರೆ ಗೊತ್ತಾಗ್ತಿಲ್ಲ. ಫೈನಲಿ ನಾವು ಫುಡ್ ಕೋರ್ಟಿಗೆ ಬಂದ್ರಿ, ನಾವೇನಾದರೂ ತಿನ್ನೋಣ ಅಂತ. ಸೊ ಬನ್ನಿ ನೋಡೋಣ ಇವಾಗ ಏನನ್ನು ಆರ್ಡ್ರ್ ಮಾಡ್ತೀವಿ ಅಂತ. 3 ಜನ ವೆಜ್ ತಿಂತೀರಿ, 3 ಜನ ನಾನ್ ವೆಜ್ ತಿಂತೀವಿ. ಇವತ್ತು ಸೋಮವಾರ ಅಂತ ತಿನ್ನೋದಿಲ್ಲ ಇವ್ರು ಯಾರೂ. ಬನ್ನಿ ನೋಡೋಣ. ಈ ವೆಜ್ ಬಂತು 3 ಜನಕ್ಕೂ. ಇನ್ನು ನಾನ್ ವೆಜ್ಗೆ ವೇಟಿಂಗ್. ಎಲ್ಲರೂ ಮೊಬೈಲಲ್ಲಿ ಬ್ಯುಸಿ ಇದ್ದಾರೆ, ಇಲ್ಲ ಸೆಲ್ಫಿನಲ್ಲಿ ಬ್ಯುಸಿ ಇದ್ದಾರೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸ್ನ್ಯಾಪ್ ಹಾಕ್ತವ್ರೆ ಹೇಳಕ್ಕ. ನೀನು ತೆಗಿಯಮ್ಮ. ಇರ್ಲಿ ಬಿಡು. ಇದು ವೆಜ್ ಇದೆ, ಏನಂದರೆ ನಾನ್ ವೆಜ್. ನೀನೇ ಗೊತ್ತಾ ಮಾಡ್ತೀಯ? ತಗೊಳ್ಳಿ.
ನಾನು 1.5 ವರ್ಷ ಆದಮೇಲೆ ಈ ಬರ್ಗರ್ನ ಟ್ರೈ ಮಾಡ್ತಾ ಇದ್ದೀನಿ. ತಿನ್ನಬೇಕಾದ್ರೆ ಅಮೃತ ತಿನ್ನೋ ಥರ ಫೀಲ್ ಇತ್ತು. ಬಿಕಾಸ್ 1.5 ವರ್ಷದವರೆಗೂ ನಾನು ಡಯಟ್ ವರ್ಕೌಟ್ ಮಾಡಿ ಒಂದು 15 kg ಲಾಸ್ ಮಾಡಿರೋದ್ರಿಂದ ಯಾವುದೇ ರೀತಿ ಜಂಕ್ಸ್ ಫುಡ್ ಮೇಲೆ ನನಗೆ ಕ್ರೇವಿಂಗ್ಸ್ ಆಗ್ತಿರ್ಲಿಲ್ಲ. ಸೊ ನನಗಂತೂ ಸೂಪರ್ ಆಗಿತ್ತು ಎಕ್ಸ್ಪೀರಿಯನ್ಸು, ಫ್ರೆಂಡ್ಸ್ ಜೊತೆ ಔಟಿಂಗ್ ಮಾಡಿ ಫಸ್ಟ್ ಟೈಮು. ಪನ್ನೀರ್ ಬರ್ಗರ್ ಫಿನಿಶ್ ಮಾಡಿಬಿಟ್ರು. ಹೆಂಗಿತ್ತಕ್ಕ? ಅಯ್ಯೋ ಒಂದು ಕೋಕ್ ತಗೊಂಡ್ರೆ ಇದೇ ಗತಿ. ಒಬ್ಬೊಬ್ರು ಒಂದೊಂದು ಕುಡಿಯೋಕ್ಕಾಗಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಲೈಟಾಗಿ ಹೊಟ್ಟೆ ಅಲ್ಲಿ ಮಲ್ಲೇಶ್ವರ ಮಸಾಲೆ ನಾವು ಬರ್ಗರ್ ಎಲ್ಲ ತಿನ್ಕೊಂಡು ಬಂದ್ರಿ. ನೆಕ್ಸ್ಟು ಮೆಟ್ರೋ ಸ್ಟೇಷನ್ಗೆ ಹೋಗ್ಬಿಟ್ಟು ಮತ್ತೆ ಮಂತ್ರಿ ಗಾಲ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಇವಾಗ ನಾವು ಮಾಲಲ್ಲಿ ಇದ್ದೀವಲ್ವಾ, ಅದಕ್ಕೆ ನಾನು ಇಂಗ್ಲೀಷಲ್ಲಿ ಮಾತಾಡೋಣ ಅಂತ ಅನ್ಕೊಂತೀನಿ. ಏನು ಒಂದು ಹೇಳೋಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಸುನೀತಕ್ಕಗೆ ಒಂದು ಗಂಡು ಹುಡುಗ ಸಿಕ್ಬಿಟ್ರು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಡಾಮಿನೋಸ್ ಪಿಜ್ಜಾನಲ್ಲಿ ಕನ್ನಡ ಸಾಂಗ್ ಹಾಕಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ಅಲ್ಲ? ಹಾಂ ಕೊಟ್ಟರು. ನಾವು ಇವಾಗ ಮಂತ್ರಿ ಮಾಲ್ಗೆ ಬಂದು ಡಾಮಿನೋಸ್ ಪಿಜ್ಜಾಗೆ ಬಂದ್ವಿ. ನಾವು ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ ಬಿಗ್ ಪಿಜ್ಜಾನ ಆರ್ಡ್ರ್ ಮಾಡಬೇಕು ಅಂತ. ನೋಡೋಕ್ಕೆ ತುಂಬಾ ಡಿಲಿಷಿಯಸ್ ಆಗಿತ್ತು. ಸೊ ಎಲ್ಲನೂ ತಿಂದು ಮುಗಿಸಿದ್ವಿ. ಅದಾದಮೇಲೆ ದೊಡ್ಡ ಯೂಟ್ಯೂಬರ್ ಆದ ಧನುಶ್ರೀ ಅವ್ರದ್ದು ಸ್ಟುಡಿಯೋ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು. ಪ್ರೈಸ್ ಕೇಳೋಣ ಅಂದರೆ ಯಾರೂ ಇರಲಿಲ್ಲ. ಸೊ ಹುಡುಕಾಡಿದ್ವಿ, ಸ್ವಲ್ಪ ಹೊತ್ತು ವೆಯ್ಟ್ ಕೂಡ ಮಾಡಿದ್ವಿ. ಅವ್ರು ಯಾರೂ ಸಿಗಲಿಲ್ಲ ನಮಗೆ. ಅದಾದಮೇಲೆ ನಾವು ಮಂತ್ರಿ ಮಾಲಲ್ಲಿ ಎಲ್ಲ ನೋಡಿಕೊಂಡು ಮತ್ತೆ ಈಚೆ ಬಂದ್ವಿ. ಬಂದಾದ್ಮೇಲೆ 8th ಕ್ರಾಸ್ಗೆ ಹೋಗಿ ಶಾಪಿಂಗ್ ಮಾಡೋಣ ಅಂತ ಅನ್ಕೊಂಡ್ವಿ. ಆಲ್ರೆಡಿ ಮೋಡ ತುಂಬಾನೇ ಮುಚ್ಕೊಂಡಿತ್ತು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಬಸ್ ಹತ್ತಿ ಸ್ಯಾಂಕಿ ಟ್ಯಾಕಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿ ಸ್ಯಾಂಕಿ ಟ್ಯಾಕಿಗೆ ಹೊರಟ್ವಿ. ಫೈನಲಿ ಸ್ಯಾಂಕಿ ಟ್ಯಾಕಿಗೆ ಬಂದ್ವಿ. ಸ್ವಲ್ಪ ಮಳೆ ಬಿಡ್ತಾ ಇದೆ, ನೋಡಬೇಕು ಏನು ಮಾಡಬೇಕು ಅಂತ. ಫೈನಲಿ ಸ್ಯಾಂಕಿ ಟ್ಯಾಂಕಿ ನೋಡಕ್ ಬಂದ್ವಿ. ಏನಕ್ಕ? ಕಂಪ್ಲೀಟ್ ಮಾಡೋ ಸಾಂಗ್. ಇವಾಗ ನೋಡು ವಿಡಿಯೋ ಆನ್ ಮಾಡಿ ಕ್ಲೋಸ್ ಮಾಡೋ. ಇರು ಸೈಲೆಂಟ್ ಆಗಿ ಏನಿಟ್ಟಿದ್ದೀರಾ? ಮಳೆ ಬರ್ತಿದೆ, ಮಾತಾಡಕ್ ಆಗ್ತಾ ಇಲ್ಲ. ನೀರೊಳಗಡೆ ಹೋಗ್ಬೇಕು. ಏನಿಲ್ಲ ಲೋಕಕ್ಕೆ. ಏನು ಕಾಗೆ ಬಂದಿದೆ? ಕಾಗೆ ನೋಡಂದ್ರೆ ಕಾಗೆ ಎಲ್ಲ ಅದು ಅಂದ್ರೆ ಕಾಗ ಅಂತ ಬಂದಿದೆ ಮೇಲೆ. ಅದೇ ಆಕ್ಚುಲಿ ನಾವು ಹೇಳ್ತಿರೋದು. ಮತ್ತೆ ಅವಳು ಕಾಗೆ ಎಲ್ಲ ಅಂತಿದ್ದಾಳೆ. ಅದು ಅಲ್ಲಿ ಬಂದಿದೆ, ಅದಕ್ಕೆ ನಾನು ಹೇಳ್ತಿದ್ದೀನಿ. ಅಲ್ಲೇ ಇತ್ತು, ಅದಕ್ಕೆ ನೀನ್ ನೋಡೋಕೆ ಅಲ್ಲಿತ್ತು, ನಾನು ನೋಡಿದಾಗ ಅಲ್ಲಿದೆ. ಗೊತ್ತಾಯ್ತು ವಿಡಿಯೋ ಮಾಡ್ತಿದಾರಂತ. ಇಂಥ
ಜನಗಳು ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇನ್ನೇನು ಮತ್ತೆ ನಾವೇನಾದ್ರೂ ಬಿದ್ರೆ ಕಾರ್ಯಗಳ ಎಲ್ಲ ಸೇರಿ ಈಚ್ಕೊಂಡು ಕರ್ಕೊಂಡು ಬರುತ್ತೆ ನನ್ನ. ಏನ್ರ ಗೈಸ್ ಏನು ಮಾತಾಡಲ್ವಾ? ಸೈಲೆಂಟ್ ಆಗಿರೋ. ಅವ್ರು ಹೇಳ್ತಾ ಇರ್ತಾರೆ, ನಾವು ತಲೆ ಕೆಡಿಸ್ಕೋಬಾರ್ದು, ಬಿಟ್ಬಿಡ್ಬೇಕು. ಕಂಪ್ಲೇಂಟ್ಗೆ ಹಾಕು ಮೇಲಾಗಿ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಾವು ಸ್ಯಾಂಕಿ ಟ್ಯಾಕಿಂಗ್ ಬಂದಿದ ತಕ್ಷಣವೇ ಮಳೆ ಆಲ್ರೆಡಿ ಬೀಳ್ತಿತ್ತು. ಆದರೂ ಕೂಡ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸ್ಯಾಂಕಿ ಟ್ಯಾಂಕಿ ಏನು ನಾವು ರೌಂಡ್ ಹಾಕಲಿಲ್ಲ, ಜಸ್ಟು ಈಚೆ ಕಡೆಯಿಂದನೇ ಎಂಟ್ರೆನ್ಸಲ್ಲೇ ನಿಂತ್ಕೊಂಡು ನೋಡಿಕೊಂಡು ಅಲ್ಲಿರುವಂಥ ಬಾತುಕೋಳಿಗಳನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಒಳ್ಳೆ ಗಾಳಿನ ತಗೊಂಡು ನಮ್ಮ ಕಾವ್ಯಕ್ಕ ಒಳ್ಳೊಳ್ಳೆ ಜೋಕ್ಸ್ ಮಾಡ್ತಿದ್ವು, ಅದನ್ನೆಲ್ಲ ನೆನೆಸ್ಕೊಂಡು ನಗಾಡ್ತಿದ್ವಿ. ಅದಾದಮೇಲೆ ಸ್ವಲ್ಪ ಫೋಟೋಸ್ ತೊಗೊಂಡಾದ್ಮೇಲೆ ಎಲ್ಲರಿಗೂ ಟಯರ್ಡ್ ಆಗಿತ್ತು. ನಾ ಆಫೀಸಿಗೆ ಬೇರೆ ಹೋಗೋ ಪ್ಲ್ಯಾನ್ ಇತ್ತು, ನೈಟ್ ಶಿಫ್ಟ್ ಬೇರೆ ಇತ್ತು. ಸೊ ಅಲ್ಲಿಂದ ನಾವು ಇನ್ನೂ ಮಳೆ ಜೋರಾಗುತ್ತೆ ಅಂದ್ಬಿಟ್ಟು ಅಲ್ಲಿಂದನೇ ನಾವು ಬೇಗ ಹೊರಟುಬಿಟ್ವಿ. ಅಲ್ಲಿ ಹೋದಾದ್ಮೇಲೆ ನಾವು 15 ಮಿನಿಟ್ಸು 18 ಕ್ರಾಸಲ್ಲಿ ನಾವು ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ಸ್ವಲ್ಪ ಮಾತಾಡಿಕೊಂಡು ಬಸ್ ಸಿಕ್ತು. ಬಸ್ ಹತ್ತಾದ್ಮೇಲೆ ಎಲ್ಲರೂ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ವಲ್ಪ ಜನಕ್ಕೆ ಸೀಟ್ ಇರಲಿಲ್ಲ, 3 ಜನ ಕೂತಿದ್ರು, 3 ಜನ ನಿಂತಿದ್ವು. ಸೊ ಏನು ಮಾಡಬೇಕಂತ ಗೊತ್ತಿಲ್ಲ. ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಹಾಲು, ಕರ್ಬೇವಿನ ಸೊಪ್ಪು, ಕಾಫಿ ಪುಡಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಾಲ್ಗೆ ಹೋಗ್ಬಿಟ್ಟು ಬಂದಾದ್ಮೇಲೆ ಮಾಲಲ್ಲಿ ಕರ್ಬೇವಿನ ಸೊಪ್ಪು ಹೋಗ್ಬಿಟ್ಟು ಕರ್ಬೇವಿನ ಸೊಪ್ಪು, ಕಾಫಿ ಪುಡಿ, ಹಾಲು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ ಇವಾಗ. ಇವಾಗ 5:45 ಆಗಿದೆ. ಮಲ್ಲೇಶ್ವರಮಿಂದ ಟ್ರಾಫಿಕಲ್ಲಿ ಜರ್ನಿ ಮಾಡ್ಕೊಂಡು ಇಷ್ಟೊತ್ತಾಯಿತು. ಇವಾಗ ಮನೆಗೆ ಹೋಗಿ ಅನ್ನ ಸಾರು ಮಾಡಿ ತಿಂದ್ಬಿಟ್ಟು ಆಫೀಸ್ಗೆ ರೆಡಿ ಆಗೋದು. ನೈಟ್ ಶಿಫ್ಟ್ ಬೇರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ನಮ್ಮ ಎಲ್ಲೆಲ್ಲಿ ಇವರೇ ನಿದ್ದೆ ಮಾಡೋಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತೆ ಅಲ್ವಾ ಅಕ್ಕ? ಓಕೆ 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 ಹೇಳ. ಓಕೆ ಓಕೆ ಓಕೆ. ಬಟ್ ಆಶ್ಚರ್ಯ ಏನಂದರೆ ಮಾಲ್ಗೆ ಹೋಗಿ ಏನು ತೊಗೊಂಡಿಲ್ಲ, ಬರೀ ತೊಗೊಂಡು ಬಂದು. ಫೈನಲಿ ನಾವು ಔಟಿಂಗ್ ಮುಗಿಸ್ಕೊಂಡು ಬಸ್ ಇಳಿದು ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು. ರೀಚ್ ಆಗೋಷ್ಟಿಗೆ 6:30 ಆಯಿತು. ಆಲ್ರೆಡಿ ನೈಟ್ ಶಿಫ್ಟ್ಗೆ ರೆಡಿ ಆಗಬೇಕಾಗಿತ್ತು. ನಾವಷ್ಟು ಜನನೂ ಕೂಡ ಮನೆಯಲ್ಲಿ ಹೋಗಿ ಎಲ್ಲರಿಗೂ ಕಾಫಿ ಮಾಡಿಕೊಟ್ಟು ಫ್ರೆಶ್ ಅಪ್ ಆಗಿ ಅಡುಗೆ ರೆಡಿ ಮಾಡಿ ಸೊ ಎಲ್ಲರೂ ತಿಂದ್ವಿ. ತಿಂದಾದಮೇಲೆ ಬೇಗ ಫಾಸ್ಟ್ಗೆ ರೆಡಿ ಆದ್ವಿ. ಸೊ ಅದಾದಮೇಲೆ ನೈಟ್ ಶಿಫ್ಟ್ ಇತ್ತು, ನಾವು ನಿದ್ದೆ ಕೂಡ ಮಾಡಲಿಲ್ಲ. ಸೊ ಕ್ಯಾಬ್ ಪಾಯಿಂಟ್ಗೂ ರೀಚ್ ಆದ್ವಿ. ಈ ವಿಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.